ನೋಡಿ, ಸಹಾಯದ ನೆಪದಲ್ಲಿ ಸಹಿ ಹಾಕಿಸ್ಕೊಂಡ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಚಿನ್ನಯ್ಯನ ಹೆಂಡತಿ ಹಲವು ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡ ಆ ವಕೀಲರು ಯಾರು, ಯಾವ ಕಾರಣಕ್ಕಾಗಿ ಖಾಲಿ ಪೇಪರ್ ಮೇಲೆ ಸೈನ್ ತಗೊಂಡ್ರು, ಚಿನ್ನಯ್ಯನನ್ನ ಸಿಕ್ಕಾಕಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ರ? ಸದ್ಯ ಶಿವಮೊಗ್ಗ ಜೈಲಾಧಿಕಾರಿಗೆ ಚಿನ್ನಯ್ಯನ ಪತ್ನಿ ದೂರನ್ನ ಕೊಟ್ಟಿರೋದು. ರಿಪಬ್ಲಿಕ್ ಕನ್ನಡದಲ್ಲಿದೆ ಆ ದೂರಿನ ಎಕ್ಸ್ಕ್ಲೂಸಿವ್ ಪ್ರತಿ. ಚಿನ್ನಯ್ಯನ ಪತ್ನಿ ದೂರಿನಲ್ಲಿ ಸ್ಫೋಟಕ ರಹಸ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ದೂರಿನ ಎಕ್ಸ್ಕ್ಲೂಸಿವ್ ಪ್ರತಿ. ದೂರಿನಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತಹದ್ದು ಚಿನ್ನಯ್ಯನ ಹೆಂಡತಿ. ಚಿನ್ನಯ್ಯನ ಹೆಂಡತಿ ಶಿವಮೊಗ್ಗ ಜೈಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಪ್ರತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ವಿಷಯ ಏನಂತಂದ್ರೆ, ವಕೀಲರನ್ನ ಚಿನ್ನಯ್ಯನ ಹೆಂಡತಿ ಕಳಿಸಿಯೇ ಇಲ್ಲ ಅನ್ನುವಂಥದ್ದು. ಇನ್ನ ವಕೀಲರು ಚಿನ್ನಯ್ಯನ ಹೇಳಿರೋದು, ನಿನ್ನ ಹೆಂಡತಿನೇ ಕಳಿಸಿರೋದಪ್ಪ, ನಮ್ಮನ್ನ ಸೈನ್ ಮಾಡು ಅಂತ ಹೇಳಿ ಸೈನ್ ಮಾಡಿಸ್ಕೊಂಡ್ರು ಅಂತ. ಹಾಗಿದ್ರೆ ಇವರು ಈ ರೀತಿ ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊಂಡ ಉದ್ದೇಶ ಏನು, ಯಾವ ಕಾರಣಕ್ಕಾಗಿ ಸೈನ್ ಮಾಡಿಸ್ಕೊಂಡ್ರು, ಇವೆಲ್ಲವೂ ಕೂಡ ಈಗ ನಾನಾ ರೀತಿಯ ಸಂಶಯಕ್ಕೆ ಕಾರಣ ಆಗಿದೆ. ಬುರುಡೆ ಗ್ಯಾಂಗ್ನ ಷಡ್ಯಂತ್ರಗಳು ಬಟಾ ಬಯಲಾಗ್ತಾ ಇದೆ. ನೋಡಿ, ಒಂದು ಪತ್ರವನ್ನ ಬರೆದಿದ್ದಾರೆ. ಶಿವಮೊಗ್ಗ ಕಾರಾಗೃಹದ ಜೈಲು ಅಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ ಚಿನ್ನಯ್ಯನ ಪತ್ನಿ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಆದ್ರೆ ಯಾರು ಸಹಿ ಹಾಕ್ಸ್ಕೊಳಕ್ ಬಂದಿದ್ದು ಅದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒಂದು ಪತ್ರವನ್ನ ಬರ್ತಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಏನಿದೆ, ಆ ಪತ್ರ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ ಪತ್ರದಲ್ಲಿ. ಮಲ್ಲಿಕಾ ಸತ್ಯಮಂಗಳಂ, ತಮಿಳುನಾಡು. ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಶಿವಮೊಗ್ಗ. ವಿಷಯ ವಕೀಲರನ್ನು ನಿರಾಕರಿಸುವ ಬಗ್ಗೆ. ನಾನು ಮಲ್ಲಿಕಾ, ನನ್ನ ಯಜಮಾನರಾದ ಚಿನ್ನಯ್ಯ ಅವರನ್ನ ಭೇಟಿ ಮಾಡುವ ಸಲುವಾಗಿ ಕೇಂದ್ರ ಕಾರಾಗೃಹಕ್ಕೆ ಅಕ್ಕನೊಂದಿಗೆ ಬಂದಿರ್ತೇನೆ. ನನ್ನ ಗಂಡನೊಂದಿಗೆ ಮಾತನಾಡೋ ಸಂದರ್ಭದಲ್ಲಿ ಕೆಲವು ವಿಷಯಗಳನ್ನ ತಿಳಿದುಕೊಂಡಾಗ ಇದೇ ತಿಂಗಳು ನವೆಂಬರ್ 10, 2025ರಂದು ವಕೀಲರೊಬ್ಬರು ಬಂದು ನನ್ನ ಗಂಡನಿಂದ ವಕಾಲತ್ತುಗಳಿಗೆ ಸಹಿ ಮಾಡಿಸಿಕೊಂಡು ಹೋಗಿದ್ದು ತಿಳಿಸಿದ್ದು, ನನ್ನ ಗಂಡ ನಾನು ಕಳುಹಿಸಿದ ವಕೀಲರು ಅಂತ ಭಾವಿಸಿ ಸಹಿ ಮಾಡಿದ್ದು ಅಂತ ಹೇಳಿದ್ದಾರೆ. ಆದ್ರೆ ನಾನು ಯಾವ ವಕೀಲರನ್ನು ಕಳುಹಿಸದೇ ಇದ್ದು, ಇದು ಯಾರೋ ಉದ್ದೇಶಪೂರ್ವಕ ಮೋಸ ಮಾಡೋ ಸಲುವಾಗಿ ಸಹಿ ಪಡೆದಿರುತ್ತಾರೆ. ಹಾಗಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ಳುವುದು ಏನಂದ್ರೆ, ನನ್ನ ಗಂಡನಿಂದ ಸಹಿ ಪಡೆದ ವಕೀಲರನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರದು ಹಾಗೂ ಮುಂದಿನ ದಿನಗಳಲ್ಲಿ ಈಗ ಮಾಡಿದ ಸಹಿಯನ್ನ ಅವರು ದುರುಪಯೋಗ ಪಡಿಸೋ ಅವಕಾಶವಿದ್ದು, ಅಂತ ಸಂದರ್ಭದಲ್ಲಿ ಅದನ್ನ ಹಾಗೂ ವಕೀಲರನ್ನ ನಿರಾಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಗೌರವದೊಂದಿಗೆ ಮಲ್ಲಿಕಾ. ಸ್ಥಳ ಶಿವಮೊಗ್ಗ. ದಿನಾಂಕ 14/11/2025. ರಿಪಬ್ಲಿಕ್ ಕನ್ನಡಕ್ಕೆ ಚಿನ್ನಯ್ಯನ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಾಸ್ಕ್ ಮ್ಯಾನ್ ನ ಹೆಂಡತಿ ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನ ಬಹಿರಂಗಗೊಳಿಸಿದ್ದಾರೆ. ನೋಡಿ, ಬಹಳ ಮುಖ್ಯವಾದಂತಹ ವಿಚಾರ ಏನಂತಂದ್ರೆ, ಶಿವಮೊಗ್ಗ ಜೈಲಲ್ಲಿ ಚಿನ್ನಯ್ಯನ ಭೇಟಿಯಾದ ವಕೀಲರು ಯಾರು ಅನ್ನುವಂಥದ್ದು. ಚಿನ್ನಯ್ಯನಿಂದ ಖಾಲಿ ಪತ್ರಕ್ಕೆ ವಕೀಲರು ಸಹಿ ಹಾಕಿಸ್ಕೊಂಡಿದ್ದಾರೆ. ನಿನ್ನ ಪತ್ನಿಯೇ ಕಳಿಸಿದ್ದು ಅಂತ ಹೇಳಿ ಸಹಿ ಹಾಕಿಸ್ಕೊಂಡಿದ್ದಾರೆ. ಆದರೆ ನಾನು ಯಾವ ವಕೀಲರನ್ನು ಕೂಡ ಕಳಿಸಿಲ್ಲ, ಇದೆಲ್ಲವೂ ಕೂಡ ಷಡ್ಯಂತ್ರ, ನಾನು ಯಾವ ವಕೀಲರನ್ನು ಕೂಡ ಕಳಿಸಿಲ್ಲ, ನಿನ್ನ ಪತ್ನಿಯೇ ಕಳಿಸಿದ್ದು ಅಂತ ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತ ಚಿನ್ನಯ್ಯನ ಹೆಂಡತಿ ಹೇಳಿರೋದು. ಚಿನ್ನಯ್ಯನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಮಲ್ಲಿಕಾ ಆರೋಪವನ್ನ ಮಾಡಿದ್ದಾರೆ. ಮಾಡ್ಕೋತಾರೆ. ಮತ್ತೆ ನಿನ್ನೆ ಯಾರೋ ಮುನ್ನೆನೆ 2 ದಿನ ಏನೋ ಯಾರೋ ವಕೀಲ ಅವರು ಹೋಗಿದ್ರಂತೆ ಮೇಡಮ್. ಅದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಾ? ಕೊಟ್ಟಿದ್ದೆ. ಕಾಪಿ ಎಲ್ಲ ನೀವು ಬರ್ದಿರೋದು. ಹಂಗೆ ಚಿನ್ನಯ್ಯನ ಕಲ್ಲು ಕಂಪ್ಲೇಂಟ್ ಕೊಡ್ತೀನಿ. ನಿನ್ನೆ ಹೋಗಿದ್ದೀನಿ ಮೇಡಮ್. ನಮ್ಗೆ ಇದರಲ್ಲಿ ನೀವೇನ್ ಬರ್ದಿದ್ದೀರಾ ಅಂದ್ರೆ, ಚಿನ್ನಯ್ಯನ ಯಾರೋ ವಕೀಲರು ನೀವು ಕಳಿಸಿದ್ದು ಅಂತ ಹೋಗಿ ಭೇಟಿಯಾಗಿ
ಅವ್ರ ಹತ್ರ ಸಹಿ ಹಾಕ್ಸ್ಕೊಂಡಿದ್ದಾರೆ, ನಿಮ್ಮ ಹತ್ರನೂ ಸಹಿ ಹಾಕ್ಸ್ಕೊಂಡಿದ್ದಾರೆ. ಆದ್ರೆ ನೀವ್ ಯಾವ್ದು ವಕೀಲರನ್ನ ಕಳಿಸಿಲ್ಲ. ಇಲ್ಲ ಮೇಡಮ್, ಬರ್ದಿರೋದು ನೀವು ಈ ಕಾಪಿಯಲ್ಲಿ. ಆ ಕಾಪಿ ಮೇಡಮ್. ಏನಾಯ್ತು, ಯಾರು ಬಂದಿದ್ರು, ಏನಾಯ್ತು ಅಂತ? ಯಾರಂತ ಗೊತ್ತಿಲ್ಲ ಮೇಡಮ್. ಅವ್ರು ನಮ್ಮ ಯಜಮಾನ್ರು 4 ದಿನ ಒಂದು ಟೈಮ್, 5 ದಿನ ಒಂದು ಟೈಮ್ ನನಗೆ ಫೋನ್ ಮಾಡ್ತಾರೆ ಮೇಡಮ್. ಜೈಲಿಂದ ಮಾಡ್ತಾರೆ ಮೇಡಮ್. ಅದು ರೂಲ್ಸ್ ಎಲ್ಲರಿಗೂ ಇತ್ತಂತೆ, ಮಾಡ್ತಾರಂತೆ ಮೇಡಮ್. ನಾನು ಒಂದು ಹೇಳಿದ್ದೆ ಮೇಡಮ್, ನಾನು ಏನಾದರೂ ಒಂದು ಹೆಲ್ಪ್ ನಮ್ಗೆ ಮಾಡೋರು ಯಾರು ಇಲ್ಲ ಅಂದ್ರೆ ಈ ಟಿವಿ ಚಾನಲ್ ಏನು ಮೇಡಮ್, ರಿಪಬ್ಲಿಕ್ ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಏನಾದರೂ ಮಾಡ್ತೀನಿ ನನ್ನ ಕೈಯಲ್ಲಿ. ನಿನ್ನ ಜೊತೆ ನಾನು 17 ವರ್ಷ ನಾನು ಜೀವನ ಮಾಡಿದ್ದೀನಿ, ಮಗನಿದ್ದದ. ನಾನು ನಿನ್ನೆ ಹಿಂಗೆ ಬಿಟ್ರೆ ನಿನ್ನ ಜೊತೆ ಬಾಳ್ತದಕ್ಕೆ ಅರ್ಥನೇ ಇಲ್ದಂಗೆ ಹೋಯ್ತದ. ನನ್ನ ಕೈಯಲ್ಲಿ ಎಷ್ಟು ಆಯ್ತದ ಅಷ್ಟು ಮಾಡ್ತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ನಾನು ಯಾರಾದರೂ ಕರ್ಕೊಂಡು ಬರ್ತೀನಿ, ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಮೇಡಮ್. ಇವರು ಏನು ತಿಳ್ಕೊಂಡಿದ್ದಾರೆ ಮೇಡಮ್, ನಮ್ಮ ಹೆಂಡತಿ ಹಿಂಗೆ ಹೇಳಿದ್ರಲ್ಲ, ಯಾರಾದ್ರೂ ಕಳ್ಸಿರ್ಬೇಕು ಅಂತ ಇವರು ಸೈನ್ ಹಾಕಿದ್ದಾರೆ ಮೇಡಮ್. ಅಂದ್ರೆ ಯಾರೋ ಲಾಯರ್ಸ್ ಹೋಗಿದ್ದಾರೆ ಜೈಲಿಗೆ ಮೀಟ್ ಮಾಡಕ್ಕೆ. ಆದ್ರೆ ಇವ್ರು ಕಳಿಸಿರ್ಬೋದು ಅನ್ಕೊಂಡು ಚಿನ್ನಯ್ಯ ನಮ್ಮ ಯಜಮಾನ್ರು ಹಂಗಿದ್ರು. ಆದ್ರೆ ಲಾಯರ್ ಅವರು ಹೋಗಿದ್ದಾರಂತ. ಹೋಗುವಾಗ ಅವ್ರು ಹೇಳಿದ್ರಂತೆ, ನಿಮ್ಮ ಕಡೆ ಅವರು ಕಳಿಸಿರೋದು, ಅವ್ರ ಹತ್ರ ಹೇಳಿರೋದು, ನಿಮ್ಮ ಕಡೆ ಅವ್ರು ಕಳಿಸಿರೋದು, ಏನು ಮಾತಾಡಬೇಡ, ಸದ್ದಾಕಬೇಡ, ನಾನು ಹೇಳ್ದ ಜೊತೆಲಿ ನೀನು ಸೈನ್ ಹಾಕು, ಅಷ್ಟು ಮಾತ್ರ ಮಾಡು, 4 ದಿನದಲ್ಲಿ ಹೊರಗಡೆ ಬರ್ತೀಯ, 4 ದಿನ ಹೊರಗಡೆ ಬರ್ತೀಯ ಹಾಗಂತ ಹೇಳಿದ್ರಂತೆ ಮೇಡಮ್. ಇವರು ನಾನೇ ಕಳಿಸಿರೋದಂತ ಇವರು ತಿಳ್ಕೊಂಡಿದ್ದಾರೆ ಮೇಡಮ್. ಆದ್ರೆ ನಿಮ್ಮ ಕಡೆಯವರು ಹೇಗಂತ ಹೇಳುವಾಗ ನಾನು ತಿಳ್ಕೊಂಡ್ರಂತ ಮೇಡಮ್ ಹಾಕಿದ್ದಾರೆ ಮೇಡಮ್. ಯಾರಂತ ಇದು ಯಾರು ಮೇಡಮ್ ಕಳಿಸಿರ್ತಾರೆ? ಚಿನ್ನಯ್ಯ ಜಾಸ್ತಿ ದಿನ ಜೈಲಲ್ಲಿ ಇದ್ರೆ ಎಲ್ಲಿ ಎಲ್ಲ ನಿಜ ಆಚೆ ಬಂದ್ಬಿಡುತ್ತೆ ಅಂತ ಹೇಳಿ ಇವರೇ ಯಾರನ್ನೋ ವಕೀಲರನ್ನ ಕಳಿಸಿದ್ದಾರೆ ಮೇಡಮ್. ಕಳಿಸಿದ್ರೆ ಮತ್ತೆ ಇದು ಈ ಕಡೆ ಮಾತಾಡಿದ್ರೆ ಸ್ವಲ್ಪ ಇವ್ರಿಗೂ ಜೀವ ಬರ್ತದಲ್ಲ ಮೇಡಮ್. ಇವಾಗ ತುಂಬಾ ಇದಾಗಿದ್ದದ ಮೇಡಮ್. ಹೊರಗಡೆ ಇದ್ದುಕೊಂಡೇ ವಕೀಲೆಲ್ಲ ಮಾಡ್ಕೊಂಡು ಜಾಮೀನು ತೆಗಿತಾ ಇದ್ದಾರೆ ಮೇಡಮ್. ಅವಾಗ ದುಡ್ಡು ಕಾಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೇಕಾ ಮೇಡಮ್? ಗೌರ್ಮೆಂಟ್ ಅವರು ಅದಕ್ಕೆಲ್ಲ ಇದು ಮಾಡ್ತಾರೆ ಮೇಡಮ್. ಬಡವ್ರಿಗೆ ಏನ್ ನ್ಯಾಯ ಅಲ್ವಾ ಮೇಡಮ್? ಮೊನ್ನೆನೇ ಅವರು ಫೋನ್ ನಂಬರ್ ಹುಡುಕಿರೋದು ಮೇಡಮ್. ಗೌರ್ಮೆಂಟ್ ವಕೀಲ ಯಾರಂತೆ ನಮ್ಗೆ ಗೊತ್ತಿಲ್ಲ ಮೇಡಮ್. ಆವಾಗ ನಾನು ಹೇಳುವಾಗ ನೀವೇ ಕಳಿಸಿದ್ರಂತಲ್ಲಮ್ಮ ಹಾಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ ಸರ್, ಯಾರಂತೆ ನಮಗೆ ಗೊತ್ತಿಲ್ಲ ಸರ್, ನೀವೇ ಕೇಳಬೇಕು. ಜೈಲಲ್ಲಿ ಹೋಗಿ ಹೆಂಗ್ ಬಂದ್ರು, ಹೆಂಗ್ ಕೈಯಲ್ಲಿ ತೀಸ್ಕೊಂಡು ಹೋದ್ರು ನೀವು ಕೇಳಬೇಕು ಸರ್. ನಮ್ಮ ಹತ್ರ ಕೇಳಿದ್ರೆ ನಮ್ಗೆ ಹೆಂಗ್ ಗೊತ್ತಾಯ್ತದ ಸರ್ ಹಾಗಂತ ನಾನು ಕೇಳಿದೆ. ಇಲ್ಲ ನೀವು ಕಳಿಸಿದ್ದೀರಿ ಅಂತೆ ಹಂಗೆ ಹೆಂಗಂತ ಹೇಳಿದ್ರು. ಇಲ್ಲ ಸರ್, ನಾವು ಕಳಿಸಿಲ್ಲ. ನಿಮ್ಮನ್ನ ಯಾರು ಲಾಯರ್ಸ್ ಮೀಟ್ ಮಾಡಿಲ್ಲ? ಇಲ್ಲ ಮೇಡಮ್. ನೀವೆಲ್ಲೂ ಸೈನ್ ಹಾಕಿಲ್ಲ ಇದುವರೆಗೂ? ಇಲ್ಲ ನಾನು ಸೈನ್ ಹಾಕಿಲ್ಲ ಮೇಡಮ್. ನಮ್ಮ ಯಜಮಾನ್ರ ಹತ್ರನೇ ಸೈನ್ ಇಸಿರೋದು. ಅದು ಮತ್ತೆ ಬಂದು ಬರೆದು ಕೊಡ್ಬೇಕು, ನೀನು ನಿಮ್ಮ ಯಜಮಾನ್ರು ಬರೆದು ಕೊಡ್ಬೇಕು. ನಾವು ಕಳಿಸಿಲ್ಲ, ಅವ್ರಿಗೆ ನಮ್ಗೆ ಏನು ಸಂಬಂಧ ಇಲ್ಲ, ನಮ್ಗೆ ಗೌರ್ಮೆಂಟ್ ಲಾ ಇರ್ದಾರಂತ ಬರೆದು ಕೊಡ್ಬೇಕು ಅಂತ ಹೇಳಿದ್ರು ಮೇಡಮ್. ನೀವು ಇದನ್ನ ಬರ್ದಿದ್ದೀರಾ? ಚಿನ್ನಯ್ಯ ಕೂಡ ಬರ್ದ್ಬಿಟ್ಟು ಇನ್ನೊಂದು ಸಪರೇಟ್ ಆಗಿ ನನ್ಗೆ ಯಾರೋ ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟು ಈ ಲೆಟರ್ ಅಲ್ಲಿ ಬರ್ದಿರೋದು ಬೇಸಿಕಲಿ ನಮ್ಮ ಹೆಂಡತಿ ಕಳಿಸಿದ್ರು ಅಂತ ಯಾರೋ ಬಂದ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋದ್ರು. ಆದ್ರೆ ನಾನ್ ಸೈನ್ ಹಾಕಿದ್ದೀನಿ ಅಂತ ಹೇಳಿ ಯಾರು ವಕೀಲರು ಬಂದ್ರೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳಿ ಕೇಂದ್ರ ಕಾರಾಗೃಹ ಇಲಾಖೆ ಅಧಿಕಾರಿಗಳಿಗೆ ಚಿನ್ನಯ್ಯ ಸೈನ್ ಹಾಕಿ ಇದು ಜೈಲಿಂದಾನೇ ಬರ್ದ್ ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವ್ ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್, ಕಳಿಸಿಲ್ಲ. ಇದು ಜೈಲಿಂದಾನೇ ಬರ್ದ್ ಕೊಟ್ಟಿರೋ ಲೆಟರ್ ಕೊಟ್ಟಿದ್ರು. ಸೊ ನೀವ್ ಯಾವ ಲಾಯರ್ನು ನೀವು ಕಳಿಸಿಲ್ಲ? ಇಲ್ಲ ಮೇಡಮ್, ಕಳಿಸಿಲ್ಲ ಮೇಡಮ್, ಕಳಿಸಿಲ್ಲ.